ಅಭಿವೃದ್ಧಿ ಬಗ್ಗೆ ನೀವು ಸೀರಿಯಸ್ ಆಗಿ ತಕೊಳ್ಳಲ್ಲ. ಖಂಡಿತ ಈ ಬಾರಿಯೂ ಸರ್ಕಾರದ ಅನುದಾನ ವಾಪಸ್ ಹೋಗುತ್ತದೆ. ಹೀಗೆಂದು ಮಡಿಕೇರಿ ನಗರಸಭೆಗೆ ಎಚ್ಚರಿಕೆಯ ಸಂದೇಶ ನೀಡಿದ್ದು ಕಾಂಗ್ರೆಸ್ಸಿನ ರಾಜೇಶ್ ಯಲ್ಲಪ್ಪ ಮತ್ತು ಎಸ್ಡಿಪಿಐ ಸದಸ್ಯ ಅಮೀನ್ ಮೊಹಸಿನ್. ಶುಕ್ರವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ನಗರೋತ್ಥಾನ ಯೋಜನೆಯ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದ ಬಗ್ಗೆ ವಿಪಕ್ಷಗಳು ಅಸಮಾಧಾನ ಹೊರಹಾಕಿದವು. ಈ ಮಳೆಗಾಲದೊಳಗೆ ಕಾಮಗಾರಿ ಮುಗಿಯುವ ಬಗ್ಗೆ ರಾಜೇಶ್ ಯಲ್ಲಪ್ಪ ಸಂದೇಹ ವ್ಯಕ್ತಪಡಿಸಿದ್ರು. ಕಾಮಗಾರಿಯ ಹಣ ವಾಪಸ್ ಹೋಗಲಿದೆ ಎಂಬ ಎಚ್ಚರಿಕೆಯನ್ನು ನೀಡಿದ್ರು. ಗುತ್ತಿಗೆದಾರರನ್ನು ಕರೆಸಿ ಮಾತುಕತೆ ನಡೆಸಲು ಸಲಹೆ ನೀಡಿದ್ದೆ, ಆದರೆ ಇಲ್ಲಿಯವರೆಗೂ ಕರೆಸಿಲ್ಲ. ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ಅಮೀನ್ ಆಗ್ರಹಿಸಿದ್ರು. ಕೂಡಲೇ ಕರೆಸಿ ಎಂದು ಮಂಜೂರ್ ತಾಕೀತು ಮಾಡಿದ್ರು. ಇದೇ ಸಂದರ್ಭ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇಂಜಿನಿಯರ್ ಬಿಪಿನ್ ನಗರ ವ್ಯಾಪ್ತಿಯಲ್ಲಿ ಅಮೃತ್ 2 ಕಾಮಗಾರಿ ಪ್ರಗತಿ ಬಗ್ಗೆ ಮಾಹಿತಿ ನೀಡಿದ್ರು. ಒಟ್ಟು 125 ಕಿಲೋಮೀಟರ್ ಕಾಮಗಾರಿಯಲ್ಲಿ 118 ಕಿಲೋಮೀಟರ್ ಪೂರ್ಣಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದರು. ಅಲ್ಲಲ್ಲಿ ರಸ್ತೆಗಳನ್ನು ಅಗೆದು ಹಾಕಿರುವ ಬಗ್ಗೆ ಸದಸ್ಯರು ಕಿಡಿಕಾರಿದ್ರು. ಸಾರ್ವಜನಿಕ ದೂರುಗಳ ಬಗ್ಗೆ ನಿಗಾ ವಹಿಸದಿರುವ ಬಗ್ಗೆ ಆಯುಕ್ತರು ಅಸಮಾಧಾನ ಹೊರಹಾಕಿದ್ರು. ಎನ್ಡಿಆರ್ಎಫ್ ಅನುದಾನದ 10 ಲಕ್ಷದಲ್ಲಿ ಬಹುತೇಕ ವಾರ್ಡ್ಗಳಲ್ಲಿ ರಸ್ತೆ ಕಾಮಗಾರಿ ಆಗದಿರುವುದನ್ನು ರಾಜೇಶ್, ಜಗದೀಶ್ ಮತ್ತು ಅಮೀನ್ ಮೊಹಸಿನ್ ಒತ್ತಿ ಹೇಳಿದ್ರು. ಬೇಕಾದಷ್ಟಿದೆ. ಮೊದಲೇ ಇದು ಆಕ್ಚುಲಿ ಇದಾಗಿತ್ತು. ಎಷ್ಟು ತಿಂಗಳಾಯ್ತು? 6 ತಿಂಗಳು ಆಗ್ಲಿಕ್ಕಾಯ್ತು. ಈ 6 ತಿಂಗಳಲ್ಲಿ 40 ಲಕ್ಷ ಒಂದು ಗುಂಡಿ ಮುಚ್ಚೋ ಕೆಲಸ, ಅದೇ ಬಿಲ್ಡಿಂಗ್ ಕೆಲಸನೂ ಅಲ್ಲ. ಆ 6 ತಿಂಗಳಲ್ಲಿ ಇವತ್ತವೂ ಕೆಲಸ ಅರ್ಧ ಆಗಿಲ್ಲ ಅಂದ್ರೆ ಯಾವಾಗ ಆಗೋದು? ಮಳೆ ಜೂನ್ ಮೇಲೆ ಸ್ಟಾರ್ಟ್ ಮಾಡ್ತಾರಾ? ಯಾಕೆ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ಆಗಿಲ್ಲ? ನೀವು ಅವತ್ತು 23 ವಾರ್ಡ್ ಕೆಲಸಗಳು ಹಾಕೊಂಡಿದ್ರಿ. ಯಾವ ವಾರ್ಡ್ ಕೆಲಸ ಆಗಿದೆ ಹೇಳಿ? ಕೆಲಸ ಆಗಿಲ್ಲ. ಕಳೆದ 6 ತಿಂಗಳಲ್ಲಿ ಅರ್ಧ ಭಾಗ ಕಾಮಗಾರಿಯೂ ನಡೆದಿಲ್ಲ ಎಂದು ರಾಜೇಶ್ ಹೇಳಿದ್ರು. ಆದರೆ ಗುತ್ತಿಗೆದಾರರಿಗೆ ಅರ್ಧ ಹಣವನ್ನಷ್ಟೇ ಕೊಟ್ಟಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಇಂಜಿನಿಯರ್ ಸಮರ್ಥನೆ ಮಾಡಿಕೊಂಡರು. ಒಟ್ಟಿನಲ್ಲಿ ಶುಕ್ರವಾರದ ಸಭೆ ಆಡಳಿತ ಪಕ್ಷದ ಹುಳುಕುಗಳನ್ನು ಬಹಿರಂಗಗೊಳಿಸಲು ಸೀಮಿತವಾಗಿತ್ತು. ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಆಡಳಿತ ಪಕ್ಷ ವಿಷಯಾಂತರ ಮಾಡುವ ಮೂಲಕ ಅಭಿವೃದ್ಧಿಪರ ವಿಚಾರಗಳ ಗಂಭೀರ ಚರ್ಚೆಯಿಂದ ದೂರ ಉಳಿಯಿತು. ಚಿತ್ತಾರ ನ್ಯೂಸ್, ಮಡಿಕೇರಿ.